ನಿಶುಂಭವಧೆ ಎಂಬ 14ನೇ ಅಧ್ಯಾಯ. ಶಾಂಭವಿಯು ರಣದಲ್ಲಿ ಸಮರ್ಥನಾದ ನಿಶುಂಭನು ತಲೆಯನ್ನು ಕತ್ತಿಯಿಂದ ಕಡಿದು ಕೆಡಹಿದ್ದು. ಸಹಸಮೆಗೆ ಶಾಂಭವಿಯು ರಣದಲ್ಲಿ ಬಹುಪರಾಕ್ರಮನಃ ನಿಶುಂಭನ ವಿಹತವೆನೆ ಖಡ್ಗದಲ್ಲಿ ಕಡಿದು ಹೇಳು ಮಸ್ತಕವ. ರಕ್ತ ಬೀಜನು ಮರಣ ಹೊಂದಿದ್ದನ್ನು ನೋಡಿ ಬಲಿಷ್ಠರಾದ ನಿಶುಂಭರು ರಕ್ತನಯನರಾಗಿ ಕೋಪೋದ್ರೇಕದಿಂದ ಹೊರಟು ಮಹಾ ಸೈನ್ಯದೊಡನೆ ಅಂಬೆಯನ್ನು ಮುತ್ತಿ ಆಕೆಯ ಮೇಲೆ ಎಡಬಿಡದೆ ಬಾಣಗಳನ್ನು ಸುರಿಸಿದ್ದರು. ದೇವಿಯು ಅವುಗಳನ್ನು ಉರಿಬಿ ತರಿದು ಹಾಕಿ ಚೂಪಾದ ಬಾಣಗಳನ್ನು ಕರ್ಮಳೆ ಕವಿದ ಹಾಗೆ ರಾಕ್ಷಸರ ಮೇಲೆ ಪ್ರಯೋಗಿಸಿದ್ದಳು. ಈ ದೈತ್ಯರಿಬ್ಬರು ದೇವಿಯ ಬಾಣಗಳನ್ನು ಉಪಾಯದಿಂದ ತಪ್ಪಿಸಿಕೊಂಡು ಸರ್ವಸಾಕ್ಷಿ ಭೂತಳಾದ ಪರಾಂಬೆಯನ್ನು ಅಸಂಖ್ಯ ಬಾಣಗಳಿಂದ ತುಂಬಿದ್ದರು. ಪರಾಂಬೆಯು ಅವರ ಬಲವನ್ನು ಕಂಡು ದಶಮುಖಯಾಗಿ ಅಷ್ಟ ಭುಜಗಳಿಂದ ಕೂಡಿ ರಕ್ತವರ್ಣದ ಉಡುಗೆಯೊಡನೆ ಕಣ್ಣುಗಳನ್ನು ಕೆನ್ಗಳಿಂದ ತುಂಬಿಕೊಂಡು ಕತ್ತಿ, ಗದೆ, ಲಂಗುಲ, ಶರಗ್ನಿಯವೇ ಮೊದಲಾದ ಆಯುಧಗಳನ್ನು ಹಿಡಿದು ಮುತ್ತಿನ ಆಭರಣಗಳಿಂದ ಭೂಷಿತಳಾಗಿ ಮಹಾಮೃತ್ಯುವನ್ನು ಎತ್ತಳು ಎಂಬಂತೆ ಮಹಾ ಸರಸ್ವತಿಯಾಗಿ ಕಂಡುಬಂದಳು. ಹಾಗೆ ವಿರಾಟ ರೂಪಿಯಾಗಿ ಅವರ ಶರಗಳನ್ನೆಲ್ಲ ನಿಮಿಷ ಮಾತ್ರದಲ್ಲಿ ಕಡಿಹಾಕಿ ಶಂಭುಧನುಸ್ಸು, ಸಾರಥಿ, ಕುದುರೆ, ಧ್ವಜ, ರಥಾದಿಗಳನ್ನು ಧೂಳಿಪಟ ಮಾಡಿದ್ದಳು. ಆಗ ರಾಕ್ಷಸ ರಾಜನು ಭಯಂಕರವಾದ ಖಡ್ಗವನ್ನು ದೇವಿಯ ಮೇಲೆ ತೋರಿದ್ದನು. ರಾಕ್ಷಸನು ತೋರಿದ ಖಡ್ಗವು ತಳತಳನೆ ಹೊಳೆಯಿತು. ಅದರ ಜ್ವಾಲೆ ಕಂಡು ದೇವತೆಗಳ ಮೈ ಜುಮ್ಮೆಂದಿತು, ರೋಮಗಳಿದ್ದವು. ಅವರೆಲ್ಲರೂ ಭಯದಿಂದ ಕಂಪಿಸಿದ್ದರು. ದಿಕ್ಪತಿಗಳು ಸಹ ಭಯವಿಹ್ವಲರಾದರು. ಖಡ್ಗವು ಜ್ವಾಲೆಯನ್ನು ಉಗುಳುತ್ತಾ ನಡೆದು ಸಿಂಹದ ತಲೆಗೆ ಬಡಿಯುವುದರಲ್ಲಿದ್ದಾಗ ದೈತ್ಯರು ಹುಗೆ ಎಂದು ಘೋಷಿಸಿದ್ದರು. ಮಹಾತಾಯಿಯು ಆ ಖಡ್ಗವು ಸಿಂಹಕ್ಕೆ ತಾಗುವ ಮೊದಲೇ ಅದನ್ನು ಕಡಿದಳು. ದೈತ್ಯನಾಗ ಶಕ್ತಿಯುದ್ಧವನ್ನು ಹಿಡಿದು ಮಾಯೆಯ ಆಸರೆಯಿಲ್ಲದೆ ನಿರ್ಮಯೆಯಾದ ದೇವಿಯ ಬಳಿಗೆ ನಡೆದು ಆಕೆಯ ಮೇಲೆ ಶಕ್ತಯುದ್ಧವನ್ನು ಪ್ರಯೋಗಿಸಿದ್ದನು. ದೇವತೆಗಳು ಭಯಕಂಪಿತರಾದರು. ಆ ಶಕ್ತಯುದ್ಧವನ್ನು ಉರಿಗಳನ್ನು ಉಗುಳುತ್ತಾ ನಡೆಯಿತು. ದೇವಿಯು ಅದನ್ನು ಚಕ್ರದಿಂದ ಕಡಿದು ಹಾಕಿದ್ದಳು. ರಾಕ್ಷಸನು ಒಡನೆ ಶೂಲವನ್ನು ಕೈಯಲ್ಲಿ ಎತ್ತಿ ಹಿಡಿದನು. ಆಗ ರಣರಂಗವೇ ಕಾಣಿಸದಂತೆ ಕಪ್ಪು ಹೊಗೆ ಹರಡಿಕೊಂಡಿತ್ತು. ಶೂಲದ ಅಲಗು ಆ ಹೊಗೆಯ ಸುಳಿಯಲ್ಲಿ ಸೂರ್ಯ ತೇಜಸ್ಸಿನಿಂದ ನಿಗಿ ಹೊಳೆಯಿತು. ಅದರ ದಾಳಿಯಿಂದ ಸಮುದ್ರಗಳೆಲ್ಲ ಬತ್ತಿದ್ದವು. ಹೀಗೆ ಉರಿಯನ್ನು ಉಗುಳುತ್ತಿರಲು ದೇವತೆಗಳೆಲ್ಲರೂ ಹೆದರಿ ತಮ್ಮ ಅಂತ್ಯವೇ ಆಯಿತೆಂದು ಭಾವಿಸಿ ಹಿಮಾಚಲ ಪರ್ವತದ ಮರೆಯಲ್ಲಿ ಅಡಗತೊಡಗಿದ್ದರು. ರಾಕ್ಷಸನು ಅಂಥ ಭಯಂಕರ ಶೂಲವನ್ನು ಹಿಡಿದೆತ್ತಿ ದೇವಿಯನ್ನು ಕುರಿತು, ಇದನ್ನು ಸೈರಿಸಿಕೋ ನೋಡೋಣ ಎಂದು ನುಡಿದು ಆ ಮಹಾಭೈರವಿಯನ್ನು ತಿವಿದನು. ಒಡನೆ ಅಸುರ ವೈರಿಯಾದ ಮಹಾದೇವಿಯು ಕತ್ತಿಯಿಂದ ಅದನ್ನು ಕಡಿದು ಬಿಸುಟಿದಳು. ಇದರಿಂದ ರಾಕ್ಷಸನ ಕೋಪವು ಇನ್ನೂ ಹೆಚ್ಚಾಗಿ ಅವನು ಗದೆಯನ್ನು ದೇವಿಯ ಮೇಲೆ ಎಸೆದನು. ದೇವಿಯು ಅವನ ಗದೆಯನ್ನು ಶಿವನ ತ್ರಿಶೂಲದಿಂದ ಹಾರಿಸಿದ್ದಳು. ರಾಕ್ಷಸನು ಆಗ ಗಂಡು ಗೊಡಲಿಯಿಂದ ಸಿಂಹವನ್ನು ಘಾತಿಸಿ ದೇವಿಯ ಕಿರೀಟದ ಮೇಲೆ ಹೊಡೆದನು. ಆ ಘಾತಕ್ಕೆ ಕಿರೀಟ ಮಾಣಿಕ್ಯಗಳು ಸಿಡಿದು ಬಿದ್ದವು. ಅದರಿಂದ ಪರದೇವಿಯು ಬೆಂಕಿಯಂತಾಗಿ ದೈತ್ಯನನ್ನು ಬಾಣಗಳಿಂದ ಘಾತಿಸಿದ್ದಳು. ಅವನು ಮತ್ತೆ ಸಿಂಹವನ್ನು ದೇವಿಯನ್ನು ಹೊಡೆದನು. ಭದ್ರಮಂಗಳೆಯಾದ ದೇವಿಯು ಶೌರ್ಯದಲ್ಲಿ ದಾರಿದ್ರಳೇ. ಆಕೆ ತನ್ನ ಅರ್ಧಚಂದ್ರಾಕಾರದ ಬಾಣದಿಂದ ಅವನ ಕೊಡಲಿಯನ್ನು ಹೊಡೆದಳು. ಪರ್ವತಗಳು ಪುಡಿಪುಡಿಯಾಗುವಂತೆ ಶರಸಂಧಾನವು ಮಾಡಿದ್ದಳು. ಆ ಭಯಂಕರ ವೇಗಕ್ಕೆ ಸಮುದ್ರಗಳೇ ಮೇರೆ ತಪ್ಪಿದಂತೆ ಅಲ್ಲೋಲ ಕಲ್ಲೋಲವಾಯಿತು. ದೇವಿಯು ಸಿಂಹವು ಸಿಡಿಲಿನಂತೆ ಎರಗಿದ್ದರು. ಆಗ ರಾಕ್ಷಸನು ಬಲಹೀನನಾಗಿ ಭೂಮಿಯ ಮೇಲೆ ಬಿದ್ದು ಮೈಮರೆತನು. ಅದನ್ನು ನೋಡಿ ಶುಂಭನು ಧನುಸ್ಸನ್ನು ಹಿಡಿದು ದೇವಿಯೊಡನೆ ಯುದ್ಧಕ್ಕೆ ನಿಂತನು. ಜಗತ್ತೇ ತತ್ತರಿಸಿ ಅಲ್ಲಾಡಿತು. ದೇವಿಯು ಹಾಗೂ ಅಸುರನು ಶಂಖಗಳು ಧ್ವನಿಗೆ ಸರ್ವವೂ ಕಿವುಡು ಆದವು. ಅವರಿಬ್ಬರ ಬಿಲ್ಲಿನ ಶಬ್ದಕ್ಕೆ 3 ಲೋಕಗಳು ನಡುಗಿದ್ದವು. ಬ್ರಹ್ಮಾಂಡವೇ ಒಡೆದು ಹೋದಂತಾಯಿತು. ಶುಂಭನು ಭಾರತಿಯು ಪರಸ್ಪರ ಬಪೂರೆ ಎಂದು ಕೂಗುತ್ತಾ ಸಿಂಹನಾದ ಮಾಡುತ್ತಾ ಬಾಣವರ್ಷವನ್ನು ಮಾಡುತ್ತಿದ್ದರು. ಪರವಸ್ತುವಾದ ಭಾರತೀಯ ಸೌಂದರ್ಯ ಹೋಗಿ ಅಲ್ಲಿ ಶೌರ್ಯದ ತಾಪವು ಮನೆ ಮಾಡಿಕೊಂಡಿದ್ದಿತ್ತು. ಉಗ್ರತೆ ದೀಪದಂತೆ ಆ ಮಹಾದೇವಿಯಲ್ಲಿ ಬೆಳಗಿದ್ದಿತ್ತು. ಶುಂಭನು ಉಗ್ರನಾಗಿದ್ದನು. ಹೀಗೆ ಇಬ್ಬರು ಯುದ್ಧ ಮಾಡುತ್ತಿರುವಾಗಲೇ ಶುಂಭನು ಮೂರ್ಛೆ ತಿಳಿದಿದ್ದನು. ಅವನು ಕಣ್ಣು ಬಿಟ್ಟು ಮೇಲೆದ್ದು ಬಿಲ್ಲು ಹಿಡಿದು ನಿಂತನು. ಇಬ್ಬರು ಶಾಂಭವಿಯ ಮೇಲೆ ಬಾಣಗಳನ್ನು ಸುರಿಸಿದ್ದರು.
ಶಾಂಭವಿಯು ಆ ಬಾಣಗಳೆಲ್ಲವನ್ನು ತರಿದು ಹಾಕಿ ಶತಕೋಟಿ ಬಾಣಗಳನ್ನು ಪ್ರಯೋಗಿಸಿದ್ದಳು. ಆ ಬಾಣಗಳ ತೀವ್ರತೆಗೆ ಶುಂಭನು ಸಾರಥಿ ಮಡಿದನು. ಧ್ವಜವು ಮುರಿಯಿತು, ಕುದುರೆ ಮಡಿದು ಬಿದ್ದಿತು, ಕಿರೀಟ ಉದುರಿ ಬಿದ್ದಿತು. ಆಗ ಶುಂಭನು ಶೂಲವನ್ನು ಹಿಡಿದು ಚಂಡಿಯ ಎದುರಿಗೆ ನಡೆದು ಬರಲು ದೇವಿಯು ಬಿಟ್ಟ ಬಾಣಗಳು ಅವನಿಗೆ ತಾಗಿ ಕೆಳಗೆ ಬಿದ್ದನು. ತನ್ನ ಅಣ್ಣನು ಮೂರ್ಛಿತನಾದುದನ್ನು ಕಂಡು ನಿಶುಂಭನು, ಇವಳ್ಯಾರೋ ದಿಟ್ಟ ಹೆಂಗಸು, ಇವಳನ್ನು ಕೊಲ್ಲಲೇಬೇಕು, ಆದರೆ ಮೊದಲು ಇವಳನ್ನು ಮಾತನಾಡಿಸಬೇಕೆಂದು ದೇವಿಯನ್ನು ಕುರಿತು, ನೀನಾರು, ನಿನಗೆ ಈ ಯುದ್ಧವೇಕೆ, ನಿನ್ನದು ಹೆಂಗಸಿನ ಬುದ್ಧಿ, ನಿನಗೆ ಸ್ವಲ್ಪವೂ ವಿವೇಕವೆಂಬುದೇ ಇಲ್ಲ. ಶುಂಭನು ವೀರರಲ್ಲಿ ಮಹಾವೀರನು, ತ್ರೈಲೋಕ್ಯದ ಅರಸು, ಅವನೊಡನೆ ಯುದ್ಧ ಮಾಡಿ ಗೆಲ್ಲಲು ಸಾಧ್ಯವೇ? ಮನ್ಮಥನ ಶತ್ರು ಶಿವನಿಂದಲೂ ಮದಪುರಿ ಶ್ರೀ ವಿಷ್ಣುವಿನಿಂದಲೂ ಸಾಧ್ಯವಾಗದು. ನಾನು ವೀರಶುಂಭನು ತಮ್ಮನಾದ ನಿಶುಂಭ. ನೀನು ಸ್ತ್ರೀಯೆಂದು ಅಬಲೆಯ ಮೇಲೆ ಕೈ ಮಾಡಲಾಗದೆಂಬ ನೀತಿಯಿಂದ ನಿನ್ನ ಜೀವವನ್ನು ಉಳಿಸಿದ್ದೇನೆ. ಇಲ್ಲಿಂದ ಬೇಗ ಹೊರಟು ಹೋಗದಿದ್ದರೆ ನನ್ನ ಅಣ್ಣನು ನಿನ್ನನ್ನು ಕೊಲ್ಲುತ್ತಾನೆ. ಇದು ನಿಜ, ಬೇಗ ನಡಿ, ತಡಮಾಡಬೇಡ ಎಂದನು. ದೇವಿಯು ಅವನ ಮಾತುಗಳಿಂದ ಧೈರ್ಯಗೆಡದೆ, ಎಲ್ಲವೂ ನಿಜವಾಗಿ ಹೇಳುವುದಾದರೆ ವೀರರಾದ ಶುಂಭು ನಿಶುಂಭರನ್ನು ರಣದಲ್ಲಿ ಕೊಂದು ಕೆಡಹಿದ ನಂತರವೇ ಹೋಗುವುದು, ಇಲ್ಲದಿದ್ದರೆ ನಾನು ವರದೇವತೆ ಎನ್ನಿಸಿಕೊಳ್ಳುವನೇ ಎಂದು ನುಡಿದು ದಿವ್ಯವಾದ ಬಾಣಗಳಿಂದ ರಾಕ್ಷಸನ ದೇಹವನ್ನು ಸಹಸ್ರ ತೂತುಗಳಿಂದ ತುಂಬಿದ್ದಳು. ರಾಕ್ಷಸನು ಕೋಪದಿಂದ ನಾನಾ ರೂಪಗಳನ್ನು ಧರಿಸಿ ದೇವಿಯ ಮೇಲೆ ಯುದ್ಧ ಮಾಡತೊಡಗಿದ್ದನು. ದೈತ್ಯನು ಸಿಂಹವಾಗಿ, ಶರಭವಾಗಿ, ಆನೆಯಾಗಿ, ಭೂತವಾಗಿ, ಬೇತಾಳನಾಗಿ, ಹುಲಿಯಾಗಿ, ಸಿಡಿಲಾಗಿ, ಕಾಡ್ಗಿಚ್ಚಾಗಿ, ಸಮುದ್ರನಾಗಿ ಬಂದು ಮಾಯ ಸಂಹಾರವನ್ನು ಮಾಡಿದ್ದನು. ಸಂಪೂರ್ಣ ಆವರಣದಲ್ಲಿ ಧೂಳು ಮುಚ್ಚಿಕೊಂಡಿತು, ಕರ್ಗತ್ತಲೆ ಆವರಿಸಿತು. ದೇವತೆಗಳು ತಮ್ಮ ಅಸ್ತಿತ್ವವನ್ನೇ ಮರೆತರು. ರಾಕ್ಷಸರು ಶೂಲ, ಪರುಷ, ಕಕ್ಕೆಡೆಗಳೇ ಮೊದಲಾದ ಆಯುಧಗಳನ್ನು ಶಾಂಭವಿಯ ಮೇಲೆ ಎಡಬಿಡದೆ ಸುರಿಸಿದ್ದನು. ಎಲ್ಲ ನೋಡಿದ್ದರೂ ಬೊಬ್ಬೆ, ಚಿತ್ಕಾರ, ರಥದ ಧ್ವನಿ, ಬಿಲ್ಲಿನ ಶಬ್ದಗಳು ಭೋಗರೆದ್ದವು. ರಾಕ್ಷಸನು ದಶದಿಕ್ಕುಗಳಿಂದ ಶಾಂಭವಿಗೆ ಕಾಣಿಸಿಕೊಳ್ಳದೆ ಅವಳನ್ನು ಮುಚ್ಚಿ ಕಾದಾಡತೊಡಗಿದ್ದನು. ಆದರೇನು, ದೇವಿಯೇ ಸ್ವಯಂ ಮಾಯೆಯಲ್ಲವೇ? ಆಕೆಯನ್ನು ಮಾಯೆ ಮುಚ್ಚುವುದೇ? ದೇವಿಯು ದಿಟ್ಟಿಸಿದ ಒಡನೆ ಅವನ ಮಾಯೆ ಮಾಯವಾಯಿತು. ದುಷ್ಟನು ಆಗ ಕೋಪದಿಂದ ದೇವಿಯನ್ನು ಶರಗಳಿಂದ ಘಾತಿಸತೊಡಗಿದ್ದನು. ಅವನ ಶರಗಳು ಶತರ ವೀರ ತೇಜಸ್ಸಿನಿಂದ ಪ್ರಜ್ವಲಿಸಿದ್ದವು. ಇತ್ತ ಶುಂಭನು ನಿಶುಂಭ ಮಾತ್ರದಲ್ಲೇ ಮೂರ್ಛೆ ತಿಳಿದಿದ್ದು ಸಾಹಸದಿಂದ ಹೋರಾಡುತ್ತಿದ್ದ ನಿಶುಂಭನು ಆನಂದದಿಂದ ಹೊಗಳಿ ಪ್ರೋತ್ಸಾಹಿಸಿದ್ದನು. ಸೂರ್ಯನೇ ಕಾಣಿಸದವನಾದನು. ರಾಕ್ಷಸನ ಬಾಣಗಳಲ್ಲಿಯೇ ಬ್ರಹ್ಮಾಂಡವು ಬಿಟ್ಟಂತಾಯಿತು. ಬಾಣಗಳು ಹಾಗೂ ದೈತ್ಯರ ಅಬ್ಬರಕ್ಕೆ ಬ್ರಹ್ಮಾಂಡವು ಒಡೆದಂತಾಯಿತು. ನಿಶುಂಭನು ಮಂತ್ರಾಸ್ತ್ರಗಳನ್ನೆಳೆದು ಸೂರ್ಯನಸ್ತ್ರ, ಅಗ್ನಿಯಸ್ತ್ರ, ಮಾರಕಸ್ತ್ರ, ನಿರುತಿಯಸ್ತ್ರ, ವರುಣ ಅಸ್ತ್ರ, ವಾಯು, ಕುಬೇರ, ಈಶಾನದಿಯೇ ಮೊದಲಾದ ಅಸ್ತ್ರಗಳಿಂದ ದೇವಿಯನ್ನು ಮುತ್ತಿ ಗರ್ಜಿಸಿದ್ದನು. ಬಾಣಗಳ ಮಳೆ ಸುರಿಸಿ ಪರ್ವತಗಳನ್ನು ಉರುಳಿಸಿದ್ದನು. ಸಿಡಿಲುಗಳನ್ನುಂಟು ಮಾಡಿದ್ದನು. ಸಂಪೂರ್ಣ ಆವರಣದಲ್ಲಿ ಕತ್ತಲೆ ಹಬ್ಬಿಸಿದ್ದನು. ದೇವಿಯು ಸಿಂಹವನ್ನು ಪ್ರಜ್ವಲಿತವಾದ ಖಡ್ಗದಿಂದ ಹೊಡೆದು ಮುದ್ಗರವೇ ಮೊದಲಾದ ಆಯುಧಗಳಿಂದ ದೇವಿಯನ್ನು ಹೊಡೆದನು. ಬಸವ ಕೇಳು, ಆ ಪರಬ್ರಹ್ಮ ಪರ್ವತಕ್ಕೆ ದೈತನ ಶರಗಳನ್ನು ಮಂಜಿನಂತೆ ಅಲ್ಪವಾದವುಗಳಲ್ಲವೇ? ಆ ಮಂಜು ಆ ಮಹಾಪರ್ವತವನ್ನು ಮುಸುಕಿ ಆವರಿಸಿದ್ದೇನು? ಅವನ ಖಡ್ಗವನ್ನು ತಂದು ಹಾಕಿ ಮಂತ್ರಾಸ್ತ್ರ ಸಮೂಹವನ್ನೆಲ್ಲ ನುಂಗಿದ್ದಳು. ಆ ಖಡ್ಗ, ಮುದ್ಗರ, ಮುಂಡಿಯೆ ಮೊದಲಾದವುಗಳನ್ನು ಕತ್ತರಿಸಿ ಹಾಕಿ ಆ ರಾಕ್ಷಸರನ್ನು ಬಾಣಗಳಿಂದ ನೋಯಿಸಿದ್ದಳು. ಆ ದೈತನಿಗೆ ದೇವಿಯ ಬಾಣವೊಂದು ಬಲವಾಗಿ ಬಂದು ತಗಲು ಅವನು ಕೋಪೋದ್ರೇಕದಿಂದ ಕೂಡಿ ಕಣ್ಣುಗಳಿಂದ ಬೆಂಕಿಯ ಕಿಡಿಯನ್ನು ಕಾರುತ್ತಾ ಮೂಗಿನಿಂದ ಹೊಗೆಯನ್ನು ಉಗುಳುತ್ತಾ ಹಲ್ಲು ಕಡಿದು ಶಿವ ಶರವನ್ನು ಕೈಯಲ್ಲಿ ಹಿಡಿದನು. ರಕ್ತಾಸುರನು ಶಿವವರನನ್ನು ಹಿಡಿದು ಒಡನೆ ದೇವತೆಗಳೆಲ್ಲರೂ ಶಿವ ಶಿವ, ಮುಂದೇನು ಗತಿ? ಶಶಿಧರನಾದ ಶಿವನು ಜಗತ್ತನ್ನು ಸುಡಲೆಂದೇ ತನ್ನ ಪಾಶುಪಾತವನ್ನು ಈ ರಾಕ್ಷಸನಿಗೆ ಕೊಟ್ಟನೆ. ಯಾರ ಮೇಲೆ ಇವನು ಇದನ್ನು ಹೂಡುವನೋ? ಶಾಂಭವಿಯು ಇವನಿಂದ ನಮ್ಮನ್ನು ಕಾಪಾಡುವಳೋ ಇಲ್ಲ ಕೈಬಿಡುವಳೋ ಎನ್ನುತ್ತಾ ಅಲ್ಲಿರದೆ ದಿಕ್ಕುಗಳಿಗೆ ಹೊರಟು ಹೋದರು. ರಾಕ್ಷಸನು ಶಿವಶರವನ್ನು ತೆಗೆದು ಒಡನೆ ಅದರ ತೇಜಸ್ಸನ್ನು ಕೋಟಿ ಕೋಟಿ ಸೂರ್ಯ ತೇಜಸ್ಸನ್ನು ಮೀರಿತು. ಹೊಗೆಯು ತ್ರಿಭುವನಗಳನ್ನು ವ್ಯಾಪಿಸಿತು. ಅದರಿಂದ ಹೊರಟ ಕಿಡಿಗಳು ಬುಗ್ಗೆಲೆದ್ದು ಉರಿಯುತ್ತಾ
ಧ್ರುವಲೋಕವನ್ನೆಲ್ಲ ವ್ಯಾಪಿಸಿಕೊಂಡಿತು. ಭೂಮಿಯು ಬಿರಿಯಿತು, ಗಿರಿಗಳು ನುಚ್ಚಾದವು. ಅದರ ಕಿಚ್ಚಿನಿಂದ ಸಮುದ್ರಗಳೆಲ್ಲವೂ ಕಥಕಥನೆ ಕುದಿವ. ಶೇಷನ ಹೆಡೆಯ ರತ್ನ ಬಿಚ್ಚಿಕೊಂಡಿತು. ದಿಗ್ಗಜಗಳೆಲ್ಲವೂ ಮಲಗಿದ್ದವು. ಆ ಸುರಿ ನದಿಯು ಉರಿಯನ್ನು ಉಗುಳತೊಡಗಿದ್ದು ಆಗಸವು ಚೀರ್ಟಿತು. ದೇವತೆಗಳು ದಗೆಯನ್ನು ಸಹಿಸಲಾರದೆ ಸೊರಗಿದ್ದರು. ಜಗತ್ತೇ ದೇವಾ ಶಂಕರ, ನಮ್ಮನ್ನು ಸಲಹು ಎಂದು ಅರ್ತನಾದ ಮಾಡಿ ಪ್ರಾರ್ಥಿಸತೊಡಗಿತ್ತು. ಒಡನೆಯೇ ದುರುಳ ನಿಶುಂಭನು ಆ ಶರವನ್ನು ಶಾಂಭವಿಯ ಮೇಲೆ ಪ್ರಯೋಗಿಸಿದ್ದನು. ಪರ್ವತಗಳೇ ಉದಿರಿದಂತೆ ಬಾಣವು ಕಿಡಿಗಳನ್ನು ಉಗುಳತೊಡಗಿತ್ತು. ಈ ರೀತಿ ತ್ರಿಗಜಗತ್ತು ಕಂಪಿಸುತ್ತಿರಲು ಭಾರತಿಯು ಆ ಶರವನ್ನು ತನ್ನ ಬಾಯಲ್ಲಿಟ್ಟುಕೊಂಡಳು. ಅದು ಆಕೆಯ ತಂಪಾದ ಬಾಯಿಯಲ್ಲಿ ಅಡಗಿತು. ರಾಕ್ಷಸರು ಅದನ್ನು ನೋಡಿ ಬೆಕ್ಕಸ ಬೆರಗಾದರು. ದೈತ್ಯರಾಜನು ಕೋಪದಿಂದ ಪರಾಂಬೆಯನ್ನು ನೋಡಿ ಚಕ್ರವನ್ನು ಹಿಡಿದನು. ಶರದಿ ಶಯನನಾದ ಮಹಾವಿಷ್ಣುವಿನಂತೆ ಅವನು ಚಕ್ರವನ್ನು ಪ್ರಯೋಗಿಸಲು ದೇವಿಯು ಚಕ್ರವನ್ನು ತಡೆದಳು. ದೈತ್ಯನು ಭಯಂಕರ ಗದೆಯನ್ನು ಹಿಡಿದು ದೇವಿಯನ್ನು ಅದರಿಂದ ಹೊಡೆದನು. ದೇವಿಯು ಆ ಗದೆಯನ್ನು ಪುಡಿ ಮಾಡಿದ್ದಳು. ಅದರಿಂದ ದೈತ್ಯನು ಕೋಪ ಮತ್ತು ಹೆಚ್ಚಾಗಿ ಅವನು ಖಡ್ಗವನ್ನು ನಿಂತನು. ಖಡ್ಗವನ್ನು ಹಿಡಿದು ದೈತ್ಯನು ದೇವಿಯನ್ನು 100 ಬಾರಿ ಹೊಡೆದನು. ದೇವಿಯು 100 ಬಾರಿಯೂ ತನ್ನ ಅಮೋಘವಾದ ಶೂಲದಿಂದ ಅವನ ಖಡ್ಗವನ್ನು ಕತ್ತರಿಸಿದ್ದಳು. ರಾಕ್ಷಸನು ಕಣ್ಣುಗಳಿಂದ ಕಿಡಿಕಾರುತ್ತಾ ಶೂಲದಿಂದ ಶಾಂಭವಿಯನ್ನು ಹೊಡೆದನು. ಶಾಂಭವಿಯು ಶೂಲ ಹಿಡಿದು ಅವನ ಹಸ್ತವನ್ನು ಕಡಿದಳು. ಶೂಲವು ಅವನ ಕೈಯಿಂದ ಹಾರಿ ದೇವಿಯ ಕೈಯಲ್ಲಿ ಬಂತು ಕುಳಿತುಕೊಂಡಿತು. ರಾಕ್ಷಸನು ಆಗ ಎಡಗೈಯಲ್ಲಿ ಗದೆಯನ್ನು ಹಿಡಿದು ನುಗ್ಗಿದ್ದನು. ಗದೆ ಹಿಡಿದ ಹಸ್ತವನ್ನು ಶಾಂಭವಿಯು ಕತ್ತರಿಸಿದ್ದಳು. ಗದೆಯನ್ನು ಖಂಡಿಸಿದ್ದಳು. ದೈತ್ಯನಾಗ ದೇವಿಯನ್ನು ಕಾಲಿನಿಂದ ಒದೆಯ ಬಂದನು. ಅಷ್ಟರಲ್ಲಿ ದೇವಿಯು ಅವನ ತೊಡೆಗಳನ್ನು ಉದ್ಧರಿಸಿದ್ದಳು. ಆಗಲೂ ದೈತ್ಯನು ಹೆದರಲಿಲ್ಲ. ತನ್ನ ಬಾಯಿಯನ್ನು ವಿಶಾಲವಾಗಿ ಅಗಲಿಸಿ ದೇವಿಯನ್ನು ನುಂಗು ಬಂದನು. ತಕ್ಷಣ ದೇವಿಯು ತನ್ನ ಕೃಪಾಣುವಿನಿಂದ ಅವನ ಶಿರವನ್ನು ಕತ್ತರಿಸಿದ್ದಳು. ಆ ಶಿರವು ಆಗಸಕ್ಕೆ ಹಾರಿ ಜಗತ್ತನ್ನೆಲ್ಲ ನಡಗಿಸುತ್ತಾ ಕಾಮಾರಿಯಾದ ಶಿವನ ಬಳಿಗೆ ಹೋಯಿತು. ಶಿವನು, ವೀರ, ನಾನು ನಿಮ್ಮವನೇ ಅಲ್ಲವೇ ಎನ್ನಲು ಅದು ಅಲ್ಲಿಂದ ವಿಷ್ಣುವಿನ ಬಳಿಗೆ ಬಂದಿತು. ವಿಷ್ಣುವು ಅದನ್ನು ಕಂಡು, ವೀರ, ನಾನು ನಿನಗೆ ಎದುರೇ ನಡೆ ಎಂದನು. ಆಗ ಅದು ಅಲ್ಲಿಂದ ನಡೆದು ದೇವತೆಗಳನ್ನು ಹುಡುಕುತ್ತಾ ನಡೆಯಿತು. ಅದು ಬರುತ್ತಿದ್ದಂತೆಯೇ ದೇವತೆಗಳೆಲ್ಲರೂ ಭಯದಿಂದ ದಿಕ್ಕಾಪಾಲಾಗಿ ಅದನ್ನು ಕುರಿತು, ವೀರ, ನಾವು ನಿನ್ನ ಸೇವಕರು ಎಂದು ಕೈಮುಗಿಯಲು ತಲೆಯು ಕೋಪ ಆವೇಶದಿಂದ ಕೆಳಗಿಳಿದು ಚಂದನನ್ನು ರಾಹುವು ಮುತ್ತುವಂತೆ ಪರದೇವಿಯನ್ನು ಮುತ್ತಿತು. ದೇವತೆಯು ಹಾಗೆ ಬಂದ ಶಿರವನ್ನು ಪುಡಿಪುಡಿಗೈದು ನಿಶುಂಭನು ಉಳಿದು ಸೈನ್ಯವೆಲ್ಲವನ್ನು ಯಮಪುರಿಗೆ ಕಳುಹಿಸಿದ್ದಳು. ಆಕೆಯ ಶೌರ್ಯವು ಎಲ್ಲರನ್ನೂ ನಾನಾ ವಿಧವಾದ ಆಯುಧಗಳಿಂದ ಕೊಂದು ಹಾಕಿತು. ದೇವಿಯು ಬಲವನ್ನು ಕೆಲವರನ್ನು ಚಕ್ರದಿಂದಲೂ, ಕೆಲವರನ್ನು ಮುದ್ಗರದಿಂದಲೂ, ಕೆಲವರನ್ನು ಶರದಿಂದಲೂ, ಕೆಲವರನ್ನು ಶೂಲ, ಗದೆ, ಖಡ್ಗ, ಕಮಂಡಲವಿನ ಜಲ, ಖಡ್ವಾಂಗ ಶಕ್ತಿಯೇ ಮೊದಲಾದ ಆಯುಧಗಳಿಂದ ಕೊಂದಿತು. ರಣಭೂಮಿಯಲ್ಲಿ ಮಜ್ಜೆ ಮಾಂಸಗಳೊಡನೆ ರಕ್ತದ ನದಿ ಹರಿಯಿತು. ಭೂತಪೇತ್ರಗಳು ಮದುವೆ ಮುಂಜಿಗಳನ್ನು ಮಾಡಿ ನಲಿದವು. ಅದನ್ನು ನೋಡಿ ದೇವತೆಗಳು ಹರ್ಷಚಿತ್ತರಾಗಿ ದೇವಿಯನ್ನು ಪ್ರಾರ್ಥಿಸಿ ಚಿದಾನಂದಾತ್ಮ ಗುರುಶ್ರೇಷ್ಠರನ್ನು ನೆನೆದರು. ನಿಶುಂಭವಧೆ ಎಂಬ ಚತುರ್ಥೋದಶಾಯವು ಮುಗಿದಿತ್ತು.